ಇಂದಿರಾ ಕ್ಯಾಂಟೀನ್ ಬಡವರ, ಕೂಲಿ ಕಾರ್ಮಿಕರ, ವಿದ್ಯಾರ್ಥಿಗಳ ಹಸಿವೆ ನೀಗಿಸುವ ಕಾಮಧೇನು ಎಂದು ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ಪಟ್ಟಣದಲ್ಲಿ ಗುರುವಾರ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಈ ಹಿಂದಿನ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್ ಬಂದರೂ ಸಚಿವ ಶ್ರೀರಾಮುಲು ಇಚ್ಛೆ ತೋರದ ಕಾರಣ ನೆನೆಗುಂದಿಗೆ ಬಿದ್ದಿತ್ತು. ಬಿಜೆಪಿ ಅವಧಿಯಲ್ಲಿ ಶ್ರೀರಾಮುಲಿಗೆ 70 ರಿಂದ 80 ಜನ ಪಿಎಗಳು ಇದ್ದರು. ಅವರು ಬಂದು ಹೋದ ನಂತರ ಊರಿಗೆ ಒಬ್ಬರಂತೆ ಸೃಷ್ಟಿ ಮಾಡಿ ಹೋಗಿದ್ದಾರೆ. 2013ರಲ್ಲಿ ನನ್ನ ಸೋಲಿಸುವ ಭರದಿಂದ ತಿಪ್ಪೇಸ್ವಾಮಿಯನ್ನು ಗೆಲ್ಲಿಸಿದ್ದು ಬಿಟ್ಟರೆ ತಿಪ್ಪೇಸ್ವಾಮಿಯನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುವ ಮನಸ್ಸು ಜನರಿಗಿರಲಿಲ್ಲ. ಸೋತು ಸುಣ್ಣವಾಗಿದ್ದ ತಿಪ್ಪೇಸ್ವಾಮಿಯನ್ನು ಅಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿ ಮಾಡಿದ್ದೆ ನಾನು ಎಂದು ಮಾಜಿ ಶಾಸಕ ಮತ್ತು ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾನು ಯೂಟರ್ನ್ ಹೋಗುವನಲ್ಲ, ಒನ್ ವೇ ಹೋಗುವವನು, ವಿಧಾನಸೌಧಕ್ಕೆ ಹೋಗುವುದಿಲ್ಲ ಎಂದು ನನ್ನನ್ನು ದೂರುತ್ತಿರುವ ಬಿಜೆಪಿಗರಿಗೆ ನಾನು ವಿಧಾನಸಭಾ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸಿದ್ದೆ ಎನ್ನುವುದು ಅರಿವಿರಲಿ. ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವನ್ನು ಕಂಟ್ರೋಲ್ ಮಾಡಿದ್ದೇನೆ. ಎಷ್ಟೋ ಜನ ಶಾಸಕರುಗಳಿಗೆ ಟೀಚ್ ಮಾಡಿದ್ದೇನೆ. ನನ್ನ ವಿರುದ್ಧ ಮಾತನಾಡುವವರಿಗೆ ನಾನು ರಾಜಕೀಯ ಮಾಡುವಾಗ ಅವರು ಹುಟ್ಟೇ ಇರಲಿಲ್ಲ. ನನ್ನ ರಾಜಕೀಯ ಅನುಭವವನ್ನು ಪ್ರಶ್ನೆ ಮಾಡುವ ನೈತಿಕತೆ ನಿಮಗಿಲ್ಲ ಎಂದು ಬಿಜೆಪಿ ಪಕ್ಷದ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಎರಡರಲ್ಲಿ ಕೂಡ ಇವತ್ತು ಬಹಳ ಮೂಡಿ ಬಂದಿರತಕ್ಕಂಥ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿದ್ದು ನಾವು. ಅದೇ ರೀತಿಯಲ್ಲಿ 4ನೇದಲ್ಲಿ ಕೂಡ ರೆಡಿ ಆಗಿದೆ. ಕೆಲವೇ ದಿವಸಗಳಲ್ಲಿ ಅದೇ ಕೊಡೋದು ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡ್ತೇನೆ. ನನ್ನ ಅದೃಷ್ಟ ಮೊಳಕಾಲ್ಮೂರು ಬಂದ್ಮೇಲೆ ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹಳ ಖುಷಿ ತಂದಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಬಡವರಿಗೆ, ಹೊಸದವರಿಗೆ ಬರೀ 5 ರೂಪಾಯಿಗೆ ಇಡ್ಲಿ, 3 ಇಡ್ಲಿ ಕೊಡ್ತಕ್ಕಂಥ, ಮತ್ತೆ 10 ರೂಪಾಯಿಗೆ ಒಂದು ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ. ಸಿದ್ದರಾಮಯ್ಯ ಬರೀ ಅಕ್ಕಿ ಮಾತ್ರ ಕೊಡ್ಲಿಲ್ಲ, ಊಟ ಮಾಡಿ ಸಂತೋಷ ಪಟ್ರಿ ಅಂತ. ಹೆಣ್ಣು ಮಕ್ಳು ಬಸ್ನಲ್ಲಿ ಓಡಾಡಿ ದೇವಸ್ಥಾನಗಳು ನೋಡ್ರಿ ಅಂತ ಹೇಳಿಲ್ಲ. ಕರೆಂಟ್ ಫ್ರೀಯಾಗಿ ನೀವೆಲ್ರಿ ಇಷ್ಟೆಲ್ಲ ಕೊಡೋದ್ರ ಜೊತೆಗೆ 5ನೇ ಗ್ಯಾರಂಟಿ ಅಂತ ಅದೊಂದು ಕೊಟ್ಟರು. ಈ ಕೊಟ್ಟಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಲಿ ಪಂಚ ಗ್ಯಾರಂಟಿಯಲ್ಲಿ 6ನೇ ಗ್ಯಾರಂಟಿ ಅಂತ ಹೇಳ್ಬೋದು ತಪ್ಪಾಗುತ್ತೆ ಅಂತ ಒಂದು ಗ್ಯಾರಂಟಿ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಪ್ಲಸ್ ಇಂದಿರಾ ಕ್ಯಾಂಟೀನ್ ಒಂದು ಗ್ಯಾರಂಟಿ ಅಂತ ನಾವು ಹೇಳ್ತೀವಿ. ಒಳ್ಳೆ ಕೆಲಸ ಇದೆ. ಯಾಕಂದ್ರೆ 200 ಜನಕ್ಕೆ ಪ್ರತಿ ದಿವಸನೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಚೀಫ್ ಆಫೀಸರ್ ಹತ್ರ ಮಾತಾಡ್ತಾ ಹಳ್ಳಿಗಳಿಂದ ಸುತ್ತಮುತ್ತ ಸುಮಾರು ಜನ ಇಲ್ಲಿ ಬರ್ತಾರೆ, ವ್ಯಾಪಾರಕ್ಕೆ ಬರ್ತಾರೆ, ಆಮೇಲೆ ಪರ್ಚೇಸಿಂಗ್ ಬರ್ತಾರೆ, ಅದೇ ರೀತಿಯಲ್ಲಿ ಕಚೇರಿಗಳಿಗೂ ಬರ್ತಾರೆ, ಇನ್ಯಾವುದೋ ವ್ಯವಹಾರಗಳ ಜೊತೆಗೆ ಅನೇಕ ವೈಯಕ್ತಿಕವಾಗಿರ್ತಕ್ಕಂಥ ಅವರ ಸಮಸ್ಯೆಗಳಿಗೋಸ್ಕರ ಬರ್ತಕ್ಕಂಥದ್ದು ಕೂಡ ನಾವು ಮೊಳಕಾಲ್ಮೂರಿನಲ್ಲಿ ನೋಡಿದ್ವಿ. ಅದರಲ್ಲಿ ಬಡತನದಲ್ಲಿ ಕಡಬಡದಲ್ಲಿರ್ತಕ್ಕಂಥವ್ರು ನಿರ್ಗತಿಕರು, ಅವ್ರಿಗೇನು ಇವತ್ತು ಊಟನೇ ಇಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡಿರ್ತಕ್ಕ ಜನಕ್ಕೆ ಬೆಳಿಗ್ಗೆ ತಿಂಡಿ ಈ ತರ ವ್ಯವಸ್ಥೆಗಳು ಇಲ್ಲಿ ಪಟ್ಟಣ ಪಂಚಾಯತ್ ವತಿಯಿಂದ ಮಾಡ್ತಾರೆ. ಈ 200 ಇಲ್ಲಿ ಕೊಟ್ಟಿದ್ರು. ಪಟ್ಟಣ ಪಂಚಾಯತಿಗೆ 200, ಮುನ್ಸಿಪಾಲಿಟಿ ಆದ್ರೆ 300, ಕಾರ್ಪೊರೇಷನ್ ಆ ಭಾಗದಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚೀಫ್ ಆಫೀಸರ್ ಹತ್ರ ಕೇಳಿದೆ, 200 ಜನಕ್ಕೆ ಸೀಮಿತ ಮಾಡೋದು ಬೇಡ, ಒಂದು 300 ಜನಕ್ಕೆ ನೀವು ಬರೀ ಇನ್ನೂ ಅಗತ್ಯವಾಗಿ ಒಂದು 100 ಜನಕ್ಕೆ ಇವತ್ತೇ ತಯಾರು ಮಾಡಿ ನಮ್ದೊಂದು ಲೆಟರ್ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗ ಅದನ್ನ ರಿಲೀಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಕೂಡ ನಾನು ಹೇಳಿದೆ. ಮಿನಿಮಮ್ 300 ಮೆಂಬರ್ಸ್ ಆದ್ರೂ ಬಂದ್ರೆ ಅನುಕೂಲ ಆಗುತ್ತೆ ಪ್ರಜರಿಗೆ ಅನ್ನೋದು ದೃಷ್ಟಿ. ಇದು ಒಂದು ಪಾರ್ಟ್. ಯಾವ ತರ ಸಂತೆ ಇದು ವ್ಯವಸ್ಥೆಗಳು ಅವರಿಂದ ಇವರು ಒಬ್ಬ PA ನನಗೆ ಚಾಲೆಂಜ್ ಕರೀತದ ನಮ್ಮ ಮನುಷ್ಯ. ನಿನ್ನೆ ಚಾಲೆಂಜ್ ಓಪನ್ ಆಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವರು ಬಂದಿರ್ತಕ್ಕಂಥ ನೇರಲಗುಡ್ಡೆ ತಿಪ್ಪೇಸ್ವಾಮಿ ಬರೀ ಬಂದು ಕೇವಲ 5 ವರ್ಷ. ಆಕಸ್ಮಿಕ ಬೈ ವರ್ಚ್ಯೂ ಅಂಡ್ ಬೈ ಚಾನ್ಸ್ ಅಂತ 2 ಇರುತ್ತೆ ಇಂಗ್ಲಿಷ್ ನಲ್ಲಿ. ಬೈ ಚಾನ್ಸ್ ಅಂಡ್ ಬೈ ವರ್ಚ್ಯೂ ಅಂತ. ವರ್ಚ್ಯೂನಲ್ಲಿ ಆಗ್ತಕ್ಕಂಥವನು ಯೋಗ್ಯತೆ ಇರ್ತಕ್ಕಂಥ ವ್ಯಕ್ತಿ, ಬೈ ಚಾನ್ಸ್ ಆಕಸ್ಮಿಕ ಆಗ್ತಕ್ಕಂಥವನು.
2013 ನಾನ್ ಮಾಡಿದ ತಪ್ಪಿಗೋ ಅಥವಾ ಯಾವುದೋ ಒಂದು ದೃಷ್ಟಿಯಿಂದ ಜನ ನನ್ನ ಸೋಲಿಸಿದ್ರು. ನೇರಲಗುಂಟೆ ತಿಪ್ಪೇಸ್ವಾಮಿ BSR ಪಕ್ಷದಿಂದ ಅವ್ರು ಗೆಲ್ಲಿಸಿದ್ರು. ಅವ್ರ ಪಕ್ಷದಲ್ಲಿ ಇವ್ರು ಯಾರು ಕೂಡ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಯಾಕೆ ಅವ್ರ ಪಕ್ಷದಿಂದ ಗೆಲ್ಲಿಸಿದ್ರು ಅಂತ ಹೇಳಿದ್ರೆ, ನೇರಲಗುಂಟೆ ತಿಪ್ಪೇಸ್ವಾಮಿನ ನನ್ನ ಸೋಲಿಸಬೇಕು ಅಂತ ಹೇಳಿ ಅವ್ರು ಗೆಲ್ಸಿದ್ರೆ ನೇರಲಗುಂಟೆ ತಿಪ್ಪೇಸ್ವಾಮಿ MLA ಮಾಡ್ಕೋಬೇಕು ಅಂತ ಯಾರೂ ಮಾಡಲಿಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗೋಪಾಲ್ ಕೃಷ್ಣ ಸೋಲ್ಸ್ಬೇಕಪ್ಪ. ಸೋಲ್ಸ್ಬೇಕಂದ್ರೆ ಯಾರಿಗಾನ ಒಬ್ರಿಗೆ ಹಾಕ್ಬೇಕಲ್ಲ ಒಟ್ಟು ಅವ್ನು ತಾಂಡೂರಿಗೆ ಹಾಕಿದ್ರು. ಅವ್ರು ಅವತ್ತಿಂದ ಇವತ್ತವರೆಗೆ ಹಿಂತಿರುಗಿ ನೋಡ್ಲೇ ಇಲ್ಲ ರಾಜಕೀಯದಲ್ಲಿ. ಹಿಂದೆ ರಾಜಕೀಯ ಅವನು ಎತ್ತಟ್ಟಿ ಗೌಡ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ಇತ್ತು. ಹೀನಾಯ ಸೋಲ್ ಕಂಡ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಿ ಕರ್ಕೊಂಡು ಬಂದು ತಾಲೂಕ್ ಪಂಚಾಯತ್ ಟಿಕೆಟ್ ಕೊಟ್ಟೆ. ಟಿಕೆಟ್ ಕೊಟ್ಟಿದ್ದಲ್ಲದೆ ಗೆಲ್ಸ್ಕೊಂಡು ಜೊತೆಗೆ ಅವನಿಗೆ ಅಧ್ಯಕ್ಷರು ಮಾಡಿದ. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮಾಡಿದೆ. ಎದೆ ಮುಟ್ಕೊಂಡು ಹೇಳ್ತೀನಿ ನಾನು, ಯಾರು ಮಾಡಿದಾರಂತ ಕೇಳ್ರಿ. ಇಂಥವ್ರು ಒಳಗಿದ್ದವ್ರನ್ನ ಕರ್ಕೊಂಡು ಬಂದು ಹೊರಗಡೆ ಮಿಂಚಿರಿ ಅಂತ ನಾನ್ ಕಳ್ಸಿದ್ರೆ ಅವ್ರು ಮಿಂಚದ್ ಬಿಟ್ಬಿಟ್ಟು ನನ್ನ ಕೂಡ ಒಳಗ್ ಬಿಟ್ಬಿಟ್ಟು ಇವ್ರು ಹೋಗಿ ನಾ ಬೀಗ ಹಾಕೊಂಡು ಅದೇ ಹೋಗ್ಬಿಟ್ಟಾರೆ. ಒಳಗ್ ಬಿಟ್ಬಿಟ್ಟು ನೀನ್ ಇಲ್ಲೇ ರಣ ಈಗ ಬರ್ತೀವಿ ಅಂತೇಳಿ ಅವ್ರು ಮಿಂಚಕ್ಕೆ ನನಗೆ ಬಾಗ್ಲಾಕಿ ಬೀಗ ಹಾಕೊಂಡು ಹೋಗ್ಬಿಟ್ಟಾರೆ. ಪರಿಸ್ಥಿತಿ ಹೇಳ್ತಾ ಹೋದ್ರೆ ಬಹಳ ಅಗಾಧವಾಗಿರ್ತಕ್ಕಂಥದ್ದು ಐತೆ ನನಗೆ. ನಾನು ನೇರಲಗುಂಟೆಯಲ್ಲಿ ರಾಜಕೀಯ ಮಾಡಿರೋನು, ನಾಯಕನಹಳ್ಳಿ ಇರ್ತಕ್ಕಂಥವ್ರು. ಸಾಧನೆ ಬಗ್ಗೆ ಕೇಳಿದ್ರೆ ಮಾನ್ಯ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಊರೆಲ್ಲ ಸೇರ್ಬಿಟ್ಟು ಇವ್ರು ಬೇಡ ನಮ್ಮೂರಿಗೆ ಅಂತ ಹೇಳಿದ್ರೆ ನಾನ್ ಲೆಟರ್ ಕೊಟ್ಟು ಬಾರಯ್ಯ ಅಂತ ಕರ್ಕೊಂಡೋದ್ರು ಕೂಡ ಒಳಗ್ ಬಂದು ಹೊರಗೋಡೋಗಿರ್ತಕ್ಕಂಥ ವ್ಯಕ್ತಿ ಈ ಮನುಷ್ಯ. ರಾಮುಲು ಮಿನಿಸ್ಟರ್ ಆದಾಗ 50 ಲಕ್ಷಕ್ಕೆ ದುಡ್ಡು ತಗೊಂಡು ನಮ್ಮ ಊರೂರಿಗೆಲ್ಲ ಹಂಚ್ಕೊಂಡಿದ್ದ ಬಯಲುಸೀಮೆಯಲ್ಲಿ. ಇಲ್ಲೇ ಉದಾಹರಣೆ ಜೀವಂತವಾಗಿ ಇಲ್ಲೇ ಇದ್ದಾರೆ. ಲಬ್ಬ ಬಡ್ಕೊಂಡ್ರು ಮೊನ್ನೆ ನನ್ನ ಹತ್ರ ಬಂದು 35 ಲಕ್ಷ ರೂಪಾಯಿ ಬಯಲುಸೀಮೆ ನನಗೆ ಬಂದಿರ್ತಕ್ಕಂಥ ದುಡ್ಡಿನಲ್ಲಿ ನೇರವಾಗಿ ಯಾವ್ದನ್ನ ಅನುದಾನ ಕೊಟ್ಬಿಟ್ಟು ನಾನು ಏನನ್ನ ಮಾಡ್ಬೋದಾಗಿತ್ತು. ಆ ಹುಡುಗರು ಅಮಾಯಕ ಜನ, ಬುದ್ಧಿ ಇಲ್ದಿರ್ತಕ್ಕಂಥ ಜನಗಳು. ಏನೋ ಅವ್ರು ಕೊಟ್ರು ಅಂತ ಹೇಳ್ಬಿಟ್ಟು ಕಮಿಷನ್ಗಳು ತಂದಿದ್ದು ದುಡ್ಡುಗಳು ಕೊಟ್ಬಿಟ್ಟು ಹಾಕೊಂಡು ಬಂದ್ಬಿಟ್ರು. ಕೆಲಸ ಇಲ್ಲ, ಕೆಲಸ ಮಾಡಿದ್ರು ದುಡ್ಡಿಲ್ಲ. 35 ಲ್ಯಾಕ್ಸ್ ಕೂಡ ನಾನು ಈ ಹುಡುಗರು ಹಾಳಾಗೋಗ್ತೀವಿ, ಮಂತ್ರಿಗಳಾಗ. ಅದೇ ರೀತಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ, ಇಂದಿರಾ ಕ್ಯಾಂಟೀನ್ ಮಾಡಲು ಬಿಡದ ಬಿಜೆಪಿಯವರು ಶಾಸಕರನ್ನು ದೂರುತ್ತಿದ್ದಾರೆ. 2 ಎಕರೆ ಜಾಗವನ್ನು ಕೊಂಡ್ಲಹಳ್ಳಿಯ ಬಿಜೆಪಿ ಮುಖಂಡರ ಬಳಿ ಅಕ್ರಮವಾಗಿ ಸ್ವಾಧೀನದಲ್ಲಿತ್ತು. ಇದನ್ನು ಕಳೆದ ವರ್ಷ ತಹಸೀಲ್ದಾರ್ ರೂಪಾರವರು ಸರ್ಕಾರದ ವಶಕ್ಕೆ ಪಡೆದುಕೊಂಡಿದ್ದರು. ಇದನ್ನು ಸಹಿಸದ ಬಿಜೆಪಿಗರು ತಾಲೂಕು ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. RSS ಬಜರಂಗ ದಳ ಇದ್ದಲ್ಲಿ ಅನುಕೂಲಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸುತ್ತಾರೆ. 4 ಹೋಬಳಿಗಳಲ್ಲಿ ನಮ್ಮ ಶಾಸಕರು ಬಳಿ ಈಗಾಗಲೇ ಬಿಜೆಪಿಯವರು 80% ಕಾರ್ಯಕರ್ತರು ಇದ್ದಾರೆ. ಹೀಗಾಗಿ ನೀವು ಹತಾಶೆಯಲ್ಲಿದ್ದೀರಾ ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸಂಸ್ಕೃತಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವುದು, ಬಿಜೆಪಿಯವರ ಸಂಸ್ಕೃತಿ ಒಡೆದು ಆಳುವ ನೀತಿ ಎಂದು ಬಿಜೆಪಿ ವಿರುದ್ಧ ಮಾತನಾಡಿದರು. ಇವತ್ತು ಈ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿ ಯೋಜನೆ ಜಾರಿಗೆ ಬಂದು ಸುಮಾರು 12 ವರ್ಷ ಮೇಲೆ ಆಯಿತು. 12 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಯಾರೂ ಕೂಡ ಈ ಕಾಮಗಾರಿಗಳನ್ನ ಮುಂದುವರಿಸಬಾರದು, ಬಡವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಸಿಗಬಾರದು, ಟಿಫನ್ ಸಿಗಬಾರದು, ಊಟ ಸಿಗಬಾರದು, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ದಲಿತರಿಗೆ, ಬಡವರಿಗೆ ಯಾರಿಗೂ ಅನುಕೂಲ ಆಗಬಾರದು ಅನ್ನೋ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಲಿಲ್ಲ. ಯಾಕೆ ಪ್ರಾರಂಭ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ನಿನ್ನೆ ಬಿಜೆಪಿಯವರು ಏನು ಹೋರಾಟ ಮಾಡಿದ್ರು ಅವರು ಕೊಡಬೇಕು ದಯವಿಟ್ಟು. ನಮ್ಮ ಶಾಸಕರು ಎನ್ ವೈ ಗೋಪಾಲ್ ಕೃಷ್ಣ ಸಾಹೇಬರು ಶಾಸಕರಾದ ತಕ್ಷಣ ಇಂದಿರಾ ಕ್ಯಾಂಟೀನ್ ಇಲ್ಲಿ ಯಾಕೆ ಉದ್ಘಾಟನೆ ಆಗಿಲ್ಲ ಅಂತ ಕೇಳಿದ್ರು. ಅವತ್ತಿಂದ ಫೈಲ್ ಎಲ್ಲ ತರಿಸಿಕೊಂಡು ಇದಕ್ಕೆಲ್ಲ ಆಲ್ಟ್ರೇಷನ್ ಕಾಮಗಾರಿ ಎಲ್ಲ ಮಾಡಿ ಕೂಡಲೇ ಬಡವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ಇವತ್ತು ಮಾಡಿದ್ರು. ಆದ್ರೆ 5 ಸರಿ ಗುದ್ಲಿ ಪೂಜೆ, ಈ ಹಿಂದೆ 5 ಸರಿ ಗುದ್ಲಿ ಪೂಜೆ ಮಾಡಿದ್ರು, 5 ಸರಿ ಕಾಂಟ್ರಾಕ್ಟ್ಗಳು ಬಂದು ಹೋದ್ರು, 5 ಸರಿ ಸಾಮಾನುಗಳು ಬಿದ್ದು ಕೊಳತೋದ್ವು. ಬಿಜೆಪಿ ಅವಧಿಯಲ್ಲಿ ಈ ಇಂದಿರಾ ಕ್ಯಾಂಟೀನ್ ನ ಮಾಡಲೇಬಾರದು ಅಂತಕ್ಕಂಥ ನಿರ್ಧಾರವನ್ನ ಇಲ್ಲಿನ ಬಿಜೆಪಿ ಮುಖಂಡರು ತಗೊಂಡಿದ್ರು. ದಯವಿಟ್ಟು ಅವರು ಉತ್ತರ ಹೇಳಬೇಕು, ಯಾಕೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಈ ಕಾರ್ಯವನ್ನ ಇಷ್ಟೊಂದು ವಿಳಂಬ ಮಾಡಿದ್ರಿ ಅಂತಕ್ಕಂಥ ಉತ್ತರವನ್ನ ಮಹಾನ್ ಜನಪರ ಕಾಳಜಿ ಇರತಕ್ಕಂಥವ್ರು ಹೇಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ
ಇಲ್ಲಿಂದ ಆಗ್ರಹ ಪಡಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನಂದ್ರೆ, ನಿನ್ನೆ ಬಿಜೆಪಿ ಮುಖಂಡರು ಅವರು ಸ್ಟ್ರೈಕ್ ಮಾಡಿ ದಾಟಿ ಅವ್ರ ರೋಷ ಆವೇಶ ನೋಡಿದ್ರೆ ನನಗೆ ನಗು ಬರ್ತಾ ಇತ್ತು. ಯಾಕೆಂತಂದ್ರೆ ಅವರೆಲ್ಲ ಆಸ್ತಿಗಳನ್ನ ಎಂ.ಎಲ್.ಎ ಹೋಗಿ ಅವ್ರ ಹೆಸರಿಗೆ ಬರೆಸ್ಕೊಂಡ್ಬಿಟ್ಟರು ಎಂಬ ರೀತಿಯಲ್ಲಿ ಫೀಲ್ ಆಗ್ತಾ ಇದ್ರು. ಅವ್ರ ಆಸ್ತಿಗಳೆಲ್ಲ ಇವರೇ ಬರೆಸ್ಕೊಂಡು ಹೋಗ್ಬಿಟ್ಟಿದಾರೆ ಅಂತೇಳಿ. ಯಾಕೆಂತಂದ್ರೆ ತಾಲೂಕ್ ಪಂಚಾಯಿತಿ ಕಟ್ಟಡವನ್ನ ಇವತ್ತು ಕೃಷಿ ಇಲಾಖೆ ಮುಂದೆ ಇವತ್ತು ಹೊಸ ನೂತನವಾಗಿರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಕಟ್ಟಡವನ್ನ ಇವತ್ತು ಅಲ್ಲಿ ಶಂಕುಸ್ಥಾಪನೆ ಮಾಡಿ ಇವತ್ತು ನೆರವೇರಿಸ್ತಾ ಇದೆ. ಯಾಕೆಂದ್ರೆ ಈ ತಾಲೂಕ್ ಆಫೀಸು ಮತ್ತು ತಾಲೂಕ್ ಪಂಚಾಯಿತಿ ಹಳೆಯ ಕಟ್ಟಡಗಳು ಏನಿದಾವೆ ಇವು ಐತಿಹಾಸಿಕ ಸ್ಮಾರಕಗಳು. ಮೊಳಕಾಲ್ಮೂರಿನ ಇತಿಹಾಸವನ್ನ ಹೇಳ್ತವೆ. ಅವನ್ನ ನಾಶ ಮಾಡಬಾರ್ದು. ಈಗಾಗಲೇ ಒಂದು ತಾಲೂಕ್ ಆಫೀಸಿನ ನಾಶ ಮಾಡಿಬಿಟ್ರಿ. ಅಲ್ಲಿ ಸುಸಜ್ಜಿತವಲ್ಲದ ಟೆಕ್ನಿಕಲಿ ಅನ್ಫಿಟ್ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಮಳೆ ಬಂದ್ರೆ ಮಳೆ ನೀರೆಲ್ಲ ಹೋಗಿ ಅರ್ಧ ಬಸ್ ಸ್ಟ್ಯಾಂಡ್. ಅದೇ ರೀತಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಸುಬಾನ್ ಸಾಬ್ ಮಾತನಾಡಿ, ನಮ್ಮ ಶಾಸಕರು ಸೌಮ್ಯ ಸ್ವಭಾವದವರು, ಅವರಲ್ಲಿ ಎಲ್ಲಾ ಗುಣವೂ ಹೊಂದಿಕೊಂಡಿದೆ. ಬಿಜೆಪಿಯ ತರಹ ತಾರತಮ್ಯ ಮಾಡುವರಲ್ಲ. ಕಾಂಗ್ರೆಸ್ ಪಕ್ಷ ಇತಿಹಾಸವಿರುವ ಪಕ್ಷ. ನಮ್ಮ ಶಾಸಕರು ಸ್ವಂತ ಸ್ಥಳದಲ್ಲೇ ಕುಳಿತುಕೊಂಡು ಎಲ್ಲಾ ಕೆಲಸಗಳನ್ನು ಮಾಡುತ್ತಾರೆ. ಉದಾಹರಣೆ ಎಂಬಂತೆ 200 ಬೆಡ್ ಹಾಸ್ಪಿಟಲ್ ಮಂಜೂರು ಮಾಡಿಸಿದ್ದಾರೆ. ಇನ್ನು ಅನೇಕ ಕೆಲಸಗಳು ತೆರೆಮರೆಯಲ್ಲೇ ಇವೆ. ನಾವು ಪ್ರಚಾರ ಗಿಟ್ಟಿಸಿಕೊಳ್ಳುವರಲ್ಲ. ಬಿಜೆಪಿಯವರು ಪ್ರಚಾರವಾಗಿ ಮಾಡುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಸುಮ್ಮನೆ ಕುಂತ್ಕೊಂಡ್ರೆ ಶಾಸಕರು ಉತ್ತರ ಕೊಡಕ್ಕಾಗಲ್ಲ. ಶಾಸಕರು ಇವತ್ತು ಉತ್ತರ ಕೊಡೋದೇ ಇಲ್ಲ. ಈಗ ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರು ಭಾಷಣ ಮಾಡ್ತಾರೆ, ಎಲ್ಲರೂ ಭಾಷಣ ಮಾಡ್ತಾರೆ. ಮೋದಿಯವರು ಬಾಯಿ ಬಿಚ್ಚೋದಿಲ್ಲ, ಅವ್ರ ಸಹಪಾಠಿಗಳು ಇವತ್ತಿಗೆ ಉತ್ತರ ಕೊಡ್ತಾರೆ. ಇದು ಸಂಪ್ರದಾಯ, ಇದು ಸಂಸ್ಕೃತಿ. ಅದೇ ತರ ನಮ್ಮ ಹಿರಿಯರೆಲ್ಲ ಒಂದ್ಸಲ ಬರಬೇಕು, ಕ್ರಾಂತಿ ಎದ್ದೇಳ್ಬೇಕು. ನಾವೆಲ್ಲ ಸುಮ್ಮನೆ ನೋಡ್ತೀವಿ, ಪೇಪರ್ ನೋಡ್ತೀವಿ, ಬೆಳಗ್ಗೆ ಮೆಸೇಜ್ ತಗೊಳ್ತೀವಿ, ನೊಂದ್ಕೊಳ್ತೀವಿ, ಉತ್ತರ ಕೊಡಕ್ ಆಗ್ತಾ ಇಲ್ಲ. ಇವತ್ತೇನೋ ಒಂದು ಒಳ್ಳೆ ವಿಚಾರ ಬಂದಿದೆ, ಉತ್ತರ ಕೊಡುವಂಥದ್ದು ನೇರವಾಗಿ ಪ್ರಕಾಶ್ ಅವರು ಪ್ರತಿಯೊಂದು ವಿಚಾರ ಹೇಳಿದರೆ ನಮ್ಗೆ ಮಾತಾಡೋಕೆ ಜಾಗ ಇಲ್ಲ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ಈಗ ಸಂತೆ ಬಜಾರ್ ಮೈದಾನ ಯಾರ ಕೈಯಲ್ಲಿತ್ತು, ಆಮೇಲೆ ಈಗ ಏನು ನಮ್ಮ ಮಿನಿ ವಿಧಾನಸೌಧ ಏನು ಕಟ್ಟಿದ್ದಾರೆ ಅದು ಯಾರಿಗೆ ಬುನಾದಿ ಹಾಕಿದ್ರು, ಅದು ಎಲ್ಲಿಂದ ಬಂದಿತ್ತು, ಪ್ರತಿಯೊಂದಕ್ಕೂ ನಾವು ಕಾಂಗ್ರೆಸ್ನೇ ಇತಿಹಾಸ ಹೇಳ್ತದೆ. ನಾವು ಇವರೆಲ್ಲ 8 ವರ್ಷ 10 ವರ್ಷ ಅಧಿಕಾರದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಯಾವ ಬಿಲ್ಡಿಂಗ್ ಕಟ್ಟಕ್ಕಾಗೋದಿಲ್ಲ, ಯಾವ ರಂಗನದುರ್ಗ ಡ್ಯಾಮ್ ಅಂತ ಕಟ್ಟಡ ಕಟ್ಟಕ್ಕಾಗೋದಿಲ್ಲ. ಅಷ್ಟರಲ್ಲಿ ನಾವು ಮಾಡಿದ್ವಿ. ಏನ್ ನೀವು ಮಾಡಿದ್ರಿ? ನಮ್ಮಪ್ಪ ನಮ್ಮ ತಾತ ಮಾಡಿರ್ತಕ್ಕಂಥ ಅನೇಕ ಘಟನೆಗಳು ದೇಶದಲ್ಲಿ ಇತಿಹಾಸ ಹೇಳ್ತಾ ಇದೆ. ಆ ಇತಿಹಾಸದ ಬಗ್ಗೆ ನೀವೆಲ್ಲ ಓದಿ ಹೇಳ್ಬೇಕ್ರಿ. ಶಾಸಕರ ಬಗ್ಗೆ ಶಾಸಕರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ನಮ್ಮ ಕಾಂಗ್ರೆಸ್ ಎಂ.ಎಲ್.ಎಗಳು ಹೇಳಿದ್ರು, ಏನಪ್ಪಾ ನಮ್ಮ ಶಾಸಕರು ವಿಧಾನಸೌಧಕ್ಕೆ ಬರಲಿಲ್ಲ ಅಂತ. 200 ಆಸ್ಪತ್ರೆ, 200 ಹಾಸ್ಪಿಟಲ್ ಕಟ್ಟಡ ಮನೇಲಿ ಕುತ್ಕೊಂಡೇ ಸ್ಯಾಂಕ್ಷನ್ ಮಾಡಿಸ್ಕೊಂಡು. ಅದಕ್ಕೆ ಸುಧಾಕರ್ ಸಹ ಹೇಳಿದ್ರು, ಏನಪ್ಪಾ ನೀನಂತ ಪುಣ್ಯವಂತ ಮನೆ ಕುಂತ್ಕೊಂಡೆ ಪವರ್ ಚಲಾಸ್ತಿ ಅಂತಾಳೆ. ಗಟ್ಸಿದ್ದ ಮನುಷ್ಯ ಹೇಳ್ಬೇಕಾದ್ ಮಾಡ್ತಾನ್ರಿ. ವಿಧಾನಸೌಧಕ್ಕೆ ಹೋಗ್ಕೊಂಡು ಬೇಕಾಗಿಲ್ಲ, DC ಆಫೀಸ್ ಹೋಗ್ಬೇಕು ಕುತ್ಕೊಳ್ಳೋದಿಲ್ಲ. ಈಗ ನಾವು ಸುಭಾಷ್ ಸಾಹೇಬ್ರ ಹಂಗೆ ನಾವು ಜನರಲ್ಲಿ ಆಕರ್ಷಣೆ ಒಂದು ಅಭಿಮಾನ ಗಳಿಸ್ಕೊಂಡಿದ್ದೀವಿ. ಅದೇ ತರ ನಮ್ಮ ಕಾರ್ಯಕರ್ತರು ಗಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಸೋಸಕ್ ಆಗೋದೇ ಇಲ್ಲ. ನಮ್ಮಲ್ಲಿ ಅಸಮಾಧಾನ ಇದ್ದಾಗ ಮಾತ್ರ ಕಾಂಗ್ರೆಸ್ಗೆ ಏನನ್ನ ಎಡವಟ್ಟಾಗಬೇಕು. ನಾನು ಮೊಳಕಾಲ್ಮೂರು ತಾಲೂಕಿನಲ್ಲಿ ಇವ್ರು ಏನು 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸಂಭಾಷಣೆ ಹಿಂಗೆ ಪ್ರತಿಭಟನಾ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೋ ಅದರಿಂದ ನಮ್ಗೆ ಲಾಭ. ಯಾಕಂದ್ರೆ ನಾವೀಗ ಎಚ್ಚೆತ್ಕೊಳ್ತೀವಿ. 2 ವರ್ಷ ಆದ್ಮೇಲೆ ಎಚ್ಚೆತ್ಕೋಬೇಕಾಗಿತ್ತು, ಈಗಲೇ ಎಚ್ಚೆತ್ಕೊಳ್ತೀವಿ. ಅದಕ್ಕೆ ನಮ್ಮ ಗುರುಗಳಿಗೆ ಇನ್ನು ಅನೇಕ ಹಿರಿಯರನ್ನು ಸಂಘಟನೆ ಮಾಡ್ತೀವಿ. ಏನ್ರಿ ಮಾರ್ನಾಕ್ರೆ, ನಿಮ್ಮೆಲ್ಲ ಸಹಕಾರ ಸಿಗ್ಬೇಕು, ಮಾಡೋಣ. ಯಾಕಂದ್ರೆ ಹಿಂಗೆ ಕುಂತ್ಕೊಂಡ್ರೆ ನಾವೆಲ್ಲ ಆಗೋದಿಲ್ಲ. ಯಾಕಂದ್ರೆ ನಾವೇನಂದ್ರೆ ಈಗ ನಮ್ಮ ಶಾಸಕರ ಬಗ್ಗೆ ನಾವು ಹೇಳಿಸ್ತೇವೆ, ಅವರು ಸ್ವಲ್ಪ ಸ್ಮೂತ್ ಮನುಷ್ಯರು, ಎಲ್ಲ ಶೋ ಆಫ್ ಕೆಲಸ ನಡೆಯೋದಿಲ್ಲ, ಸರಳತನ ಜಾಸ್ತಿ ಇದೆ. ಈಗ ಅವ್ರಿಗಿದ್ದಾಗಲೂ 6 ತಿಂಗಳಿಗೆ 3 ತಿಂಗಳಿಗೆ ದೊಡ್ಡ ಕಾರ್ಯಕ್ರಮ ಹಾಕೊಂಡು ಊಟ ಮಾಡಿ ಉಪಚಾರ ಮಾಡಿ ಒಂದು ಏನೋ ಒಂದು ತಾಲೂಕು ಮಟ್ಟದಲ್ಲಿ ತೋರಿಸ್ಕೊಳ್ಳುವಂಥದ್ದು ಅವ್ರು ಬಯಸೋದಿಲ್ಲ. ಅದಕ್ಕೆ ಕಾರ್ಯಕರ್ತರಿಗೆ ತಪ್ಪಿದ್ದಲ್ಲ, ಅವರು ನಮ್ಮ ಯಜಮಾನ. ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಭಾಗದೆಲ್ಲ ಹಳ್ಳಿಗಳಿಂದ ಬರುವ ಬಡವರಿಗೆ, ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಊಟ ವ್ಯವಸ್ಥೆ ಇರಲಿಲ್ಲ. ಶಾಸಕರು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಇಲ್ಲಿನ ಸ್ಥಳೀಯರು ಕೃತಜ್ಞತೆ ಸಲ್ಲಿಸಿದರು. ಮುಂದಕ್ಕೇನು ಇದ್ದಿಲ್ಲ, ಇವಾಗ ಊಟ ಉಪಚಾರಿ ಎಲ್ಲ ಐತೆ, ಮಾಡ್ಕೊಂಡು ಒಳ್ಳೇದಾಗೈತೆ. ಮುಂದಕ್ಕೆ ಹಿಂಗೆ ಮಾಡ್ಕೊಂಡು ನಮ್ ಕಾಲದಾಗ ಇತ್ತಿನ ಇದ್ದಿಲ್ಲ, ಇವಾಗ ಬಂದೈತೆ. ನಮ್ಗೆ ಮುದ್ದೆ ಸಿಗೋದು ಕಷ್ಟ ಇತ್ತು. ದೇವರು ಪರಮಾತ್ಮ ಒದಗಿಸಿದ ಅವ್ರ ಇಷ್ಟ. ಯಾವಾಗ ನಿಂದಿರ್ತಾನೆ ಗೊತ್ತಿಲ್ಲ, ಇವಾಗ ಬಂದಿದ್ದು ಲೆಕ್ಕ. ಬಂದಿದ್ದು ಯಾವತ್ತಿಗೆ ನಿಂದಿರೋದಿಲ್ಲ ಬಿಡೋ ಕಡೆ. ಈಗ ನಡೆದಿದ್ದು ನಿಂದಿರ್ಸಿ ಯಾರು ಕೇಳೋದಿಲ್ಲ.
ಒಟ್ಟು ಅನುಕೂಲ ಆಗ್ತದೆ ನಿಮ್ಗೆ. ಯಾ- ಯಾ- ಇಂದಿರಾ ಕ್ಯಾಂಟೀನ್ ಅನುಕೂಲ ಆಗ್ತದೆ ನಿಮ್ಗೆ. ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್. ಕ್ಯಾಂಟೀನ್ ಬಂದಾಗ್ಲಿಂದ ನಮಗೆ ಬಡವರಿಗೆ ಎಲ್ಲ ಅನುಕೂಲ ಆಗೈತೆ, ದುಡ್ಕೊಂಡ್ ತಿನ್ನೋರಿಗೆ ಚೆನ್ನಾಗೈತೆ. ಹೇಳ್ಬೇಕಾ? ಎಲ್ಲ ಆಗುತ್ತೆ. ಚೆನ್ನಾಗಿದೆ ಸರ್, ಒಳ್ಳೆ ಅನುಕೂಲ ಆಯ್ತು ಬಡವರಿಗೆ, ಚೆನ್ನಾಗಾಯ್ತು ಸರ್. ಹೋಟೆಲ್ ಅಂದ್ರೆ ಬಹಳ ತೃಪ್ತಿ ಆಗೋದು, ಬಡವರು ಬಂದ್ರು ಬುಕ್ಕಕ್ಕೆ ಒಳ್ಳೆ ಅನುಕೂಲ ಆಗಿದೆ, ಚೆನ್ನಾಗಾಯ್ತು. ಅನುಕೂಲ ಐತೆ. ಚೆನ್ನಾಗಾಯ್ತು. ಊಟ ಮಾಡಿದ್ರೆ ಹೋಗ್ಲೇ ಮಾಡಿದ್ದೀವಿ, ಚೆನ್ನಾಗೈತಾ? ಬಹಳ ಚೆನ್ನಾಗಾಯ್ತು, ಚೆನ್ನಾಗಾಯ್ತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮತ್ತು ಗುತ್ತಿಗೆದಾರರಾದ ಎಸ್ ಖಾದರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣ, ಉಪಾಧ್ಯಕ್ಷರಾದ ಎಂಎನ್ ಮಂಜಣ್ಣ, ಸದಸ್ಯರುಗಳಾದ ಅಬ್ದುಲ್ಲಾ ದೇವದಾಸ್, ಮುಖಂಡರುಗಳಾದ ಪಟೇಲ್ಜಿ ಪಾಪ್ನಾಯ್ಕ್, ದೇವಯ್ಯ, ಮಾರನಾಯಕ, ಯರ್ಜನಹಳ್ಳಿ ನಾಗರಾಜ್, ಪಿ ಗೋಪಾಲ್, ಭರತ್ ಗ್ಯಾಸ್ ಮಾಲೀಕರಾದ ಮಹಮ್ಮದ್, ರಾಯಪುರದ ಸುರೇಶ್, ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.